ಹಾಯ್ ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಪ್ರೀತಿಯ ಶಿಲ್ಪಚ್ಚರು. ಸೊ ಬನ್ನಿ, ಇವತ್ತು ಸ್ವೀಟ್ ಗೆಣಸಿಂದ ಒಂದು ಸ್ವೀಟ್ ಗೆಣಸು ಮತ್ತು ಅದನ್ನು ಯಾವ ಥರ ಮಾಡ್ತೀನಿ ಅಂತ ಹೇಳ್ತೀನಿ ನಿಮಗೆ. ಸ್ವೀಟ್ಸ್ ರೆಸಿಪಿ ಯಾವ ಥರ ಮಾಡ್ತೀನಿ ಅಂತೇಳಿ. ಆ ಸ್ವೀಟ್ ಗೆಣಸನ್ನು ತೊಗೊಂಡು ನೀಟಾಗಿ ವಾಶ್ ಮಾಡಿಕೊಂಡು, ಸೊ ಅದನ್ನು ನೀಟಾಗಿ ಸ್ವಲ್ಪ ನೀರು ಹಾಕ್ಬಿಟ್ಟು, ಅದು ಸ್ವಲ್ಪ ಅಂದರೆ ಸ್ವಲ್ಪ ಅಷ್ಟೇ ಉಪ್ಪು, ರುಚಿಗೆ ತಕ್ಕಷ್ಟು ಅಷ್ಟೇ, ಸ್ವಲ್ಪ ಹಂಗೆ ಮಾಡಬಾರ್ದು ಅಂತೇಳಿ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಅದನ್ನು ಬೇಯಿಸ್ಬೇಕು. ಅದೇನು ಸಿಂಪಲ್ ರೆಸಿಪಿ, ಒಂದು 5 ನಿಮಿಷದಲ್ಲಿ ಮಾಡ್ಬೋದು. ಚೆನ್ನಾಗಿರುತ್ತೆ. ನಾವು ಈ ಥರ ಮಾಡ್ಕೊಂಡು ಊಟ ಮಾಡೋದು. ಸೊ ಸ್ವಲ್ಪ ಬೆಲ್ಲ, ಒಂದು ಅರ್ಧ ಉಂಡೆಯಷ್ಟು ಬೆಲ್ಲ, ಅರ್ಧ ಅಥವಾ ಮುಕ್ಕಾಲು ಉಂಡೆಯಷ್ಟು ಬೆಲ್ಲ ಹಾಕ್ಬಿಟ್ಟು, ಸ್ವಲ್ಪ ಒಂದು ಟೀ ಕುಡಿಯೋ ಲೋಟದಲ್ಲಿ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಬೇಯಿಸ್ಬೇಕು. ನೋಡಿ ಆ ಥರ ಆಗುತ್ತೆ, ಬೆಂದಮೇಲೆ ಆ ಥರ ಆಗುತ್ತೆ. ಅದಕ್ಕೆ ಈ ಥರ ಬೆಲ್ಲದ ಇದನ್ನು ಮಾಡಿಕೊಂಡು ಬೆಲ್ಲ ಹಾಕ್ಬಿಟ್ಟು ಅದನ್ನ ಸೋಸ್ಕೊಂಡು ನೀಟಾಗಿ ಅದಕ್ಕೆ ಸ್ವೀಟ್ ಗೆಣಸಿಗೆ ಹಾಕ್ಕೊಂಡು ಅದು ಸ್ವಲ್ಪ ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ತಿನ್ನೋ ಅಂಥದ್ದು ಅಷ್ಟೇ. ಅದು ಚೆನ್ನಾಗಿರುತ್ತೆ, ಸಕ್ಕ ಟೇಸ್ಟಿಯಾಗಿರುತ್ತೆ. ಚಪಾತಿ ಅಥವಾ ರೊಟ್ಟಿ ತಿನ್ನಬೇಕು ಅದನ್ನು. ಸೊ ನಾವು ಆ ಥರನೇ ಮಾಡೋದು. 2 ದಿನದ ವಿಡಿಯೋ ಹಾಕ್ತಿದ್ದೀನಿ ಇವತ್ತು, ನೈಟು ಮತ್ತು ಬೆಳಗ್ಗೆದು ಹಾಕ್ತಿದ್ದೀನಿ. ಸೊ ನೋಡಿ, ಸಖತ್ ಟೇಸ್ಟಿಯಾಗಿರುತ್ತೆ ರೆಸಿಪಿ ಮಾತ್ರ ಸ್ವೀಟ್ ಗೆಣಸಿಂದು. ಸೊ ನೀವು ಒಂದು ಸಲ ಟ್ರೈ ಮಾಡಿ. ಅದನ್ನು ಬೇಯಿಸ್ಬೇಕಷ್ಟೇ, ಮತ್ತೇನಿಲ್ಲ. ಸೊ ಇದು ನೆಕ್ಸ್ಟ್ ಡೇ ಮತ್ತೆ ಮಾಡ್ತಿರೋದು, ನಾನು ವಿಡಿಯೋ ಮಾಡ್ತಿರೋದು. ಸೊ ಉಪ್ಪಿಟ್ಟು ಮಾಡ್ತಾಯಿದ್ದೆ ಮತ್ತು ವೆಜಿಟೇಬಲ್ ಎಲ್ಲ ಹಾಕ್ಬಿಟ್ಟು ಮಾಡ್ತಿದ್ದೆ ನಾನು. ಸೊ ಸ್ವಲ್ಪ ಗೆಡ್ಡೆಕೋಸು, ಆಮೇಲೆ ಕ್ಯಾರೆಟು, ಬೀನ್ಸು, ಈ 3 ಕಟ್ ಮಾಡಿಟ್ಕೊಂಡು, ಆಲೂಗಡ್ಡೆ ಇಷ್ಟನ್ನು ಕಟ್ ಮಾಡಿಟ್ಕೊಂಡು, ಸ್ವಲ್ಪ ಆಯಿಲ್ ಹಾಕಿ, ಸಾಸಿವೆ ಹಾಕಿ, ಜೀರಿಗೆ ಹಾಕಿ, ಸೊ ಮತ್ತು ಕಡಲೆಬೇಳೆ ಇದನ್ನೆಲ್ಲ 3 ಹಾಕ್ಬಿಟ್ಟು, ಸ್ವಲ್ಪ ಶೇಂಗಾ ಬೀಜ ಇದ್ದರೆ ಹಾಕ್ಬೋದು, ಇಲ್ಲಾಂದರೆ ಬೇಡ, ಸ್ಕಿಪ್ ಮಾಡ್ಬೋದು. ಅದ್ರ ಅವಶ್ಯಕತೆಯೇ ಇಲ್ಲ. ನಾನು ಸ್ವಲ್ಪ ಹಾಕ್ಬಿಟ್ಟು ಚೆನ್ನಾಗಿರುತ್ತೆ ಅಂಥೇಳಿ. ಸೊ ಉಪ್ಪಿಟ್ಟಿಗೆ ನಾನು ಬನ್ಸಿರವೆ ಮತ್ತು ಸಣ್ಣ ರವೆ ಎರಡನ್ನೂ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊತೀನಿ. ಸೊ ಇದು ಮತ್ತು ಹಸಿಮೆಣಸಿನ್ಕಾಯಿ ಹಾಕ್ಬಿಟ್ಟು ಅದಕ್ಕೆ ಮತ್ತು ಕರಿಬೇವಿನ ಎಲೆ ಹಾಕಿದರೆ ಚೆನ್ನಾಗಿರುತ್ತೆ. ಕರಿಬೇವಿನ ಎಲೆ ಹಾಕ್ಬಿಟ್ಟು, ಸೊ ಮತ್ತು ನೋಡಿ ರವೆ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಬನ್ಸಿ ರವೆ ಮತ್ತು ಸಣ್ಣ ರವೆ, ಚಿರೋಟಿ ರವೆ ಅಂತ ಹೇಳ್ತಾರಲ್ಲ ಅದು, ಎರಡನ್ನೂ ಸ್ವಲ್ಪ ತೊಗೊಂಡು ಅದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಅಷ್ಟರೊಳಗಡೆ ಇದು ಫ್ರೈ ಆಗ್ತಿರುತ್ತೆ ಅಂಥೇಳಿ ಅದನ್ನು ಒಗ್ಗರಣೆ ಹಾಕ್ಕೊಂಡು, ಸೊ ತರಕಾರಿ ಎಲ್ಲ ಕಟ್ ಮಾಡಿರೋಂಥದ್ದೆಲ್ಲನೂ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಎಣ್ಣೆಲೆ. ಸ್ವಲ್ಪ ನೀರೇನು ಹಾಕ್ಬಾರ್ದು, ಆಮೇಲೆ ನೀರು ಹಾಕಬೇಕು. ಇವಾಗ ಸದ್ಯಕ್ಕೆ ಎಣ್ಣೆಲೆ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಒಂದು 2-3 ನಿಮಿಷದವರೆಗೂ, ಒಂದು 5 ನಿಮಿಷದವರೆಗೂ ಅದು ಸ್ವಲ್ಪ ಫ್ರೈ ಆಗಬೇಕು ಎಣ್ಣೆಲೆ. ಆವಾಗ ಚೆನ್ನಾಗಿರುತ್ತೆ ಉಪ್ಪಿಟ್ಟು. ಸೊ ಉಪ್ಪಿಟ್ಟು ತಿಂದಿರೋರೆಲ್ಲ ತಿಂತಾರೆ, ಬೇಕಿದ್ರೆ ಅಷ್ಟು ಚೆನ್ನಾಗಿರುತ್ತೆ ಉಪ್ಪಿಟ್ಟು. ಮಾಮೂಲಿ ಉಪ್ಪಿಟ್ಟು ಮಾಡಿದ್ರೆ ಅಷ್ಟೊಂದು ಚೆನ್ನಾಗಿರಲ್ಲ, ಸ್ವಲ್ಪ ಡೈಜೆಷನ್ ಆಗೋದು ಕಷ್ಟ ಇದೆ, ಉರಿಯುತ್ತೆ ಅಂಥೇಳಿ ವೆಜಿಟೇಬಲ್ ಎಲ್ಲ ಹಾಕ್ಬಿಟ್ಟು ಮಾಡೋ ಅಂಥದ್ದು. ಸೊ ಇದನ್ನು ಫ್ರೈ ಮಾಡ್ಕೊಳ್ಳೋದು ನೀಟಾಗಿ. ಆಮೇಲೆ ಸ್ವಲ್ಪ ನೀರು ಹಾಕ್ಬಿಟ್ಟು ಎಷ್ಟು ಬೇಕೋ ಅಷ್ಟು, ಅದಕ್ಕೆ ಎಷ್ಟು ಬೇಕೋ ನೀವು ಎಷ್ಟು ಮಾಡ್ಕೊತೀರೋ. ನಾನೊಂದು ಜಾಮೂನ್ ಬೌಲಲ್ಲಿ ಒಂದು ಬೌಲು, 1.5 ಬೌಲಷ್ಟು ಅಷ್ಟೇ ನಾನು ರವೆ ಹುರ್ಕೊಂಡಿದ್ದು, ತರಕಾರಿ ಜಾಸ್ತಿ ಹಾಕಿದ್ದೀನಿ ಅಂತೇಳಿ. ಸೊ ಅಷ್ಟನ್ನು ಫ್ರೈ ಮಾಡಿಕೊಂಡು, ಸೊ ಎಣ್ಣೆನ ನೀಟಾಗಿ ಹೋಗೋವರೆಗೂ ಫ್ರೈ ಮಾಡಿಬಿಟ್ಟು, ನೀಟಾಗಿ ಅದಕ್ಕೆ ನೀರೆಲ್ಲ ಹಾಕ್ಬಿಟ್ಟು, ಅದು ಕುದ್ಮೇಲೆ ರವೆ ಹಾಕ್ಬಿಟ್ಟು ಕೂರಾಡೋದಷ್ಟೇ. ಸೊ ಅದಕ್ಕೆ ಮತ್ತು ಜಾಮೂನ್ ಮಾಡೋಣ ಅಂಥೇಳಿ, ನೈಟ್ ಜಾಮೂನ್ ಮಾಡೋಣ, ಇವಾಗ ಕಲಸಿಡೋಣ ಅಂಥೇಳಿ ಕಲಸಿಡ್ತಾಯಿದ್ದೆ ಜಾಮೂನ್ಗೆ. ಸೊ ಜಾಮೂನ್ ಹಿಟ್ಟು ಮತ್ತು ಹಾಲು, ಸೊ ಹಾಲಲ್ಲಿ ಕಲಸಿದ್ರೆ ಚೆನ್ನಾಗಿರುತ್ತೆ ಅಂಥೇಳಿ ಸ್ವಲ್ಪ ಹಾಲು ಹಾಕ್ಬಿಟ್ಟು ಅದನ್ನು ಕಲಸ್ಬಿಟ್ಟು ಇಡ್ತಾಯಿದ್ದೆ ನಾನು. ನೀಟಾಗಿ ಸಾಫ್ಟಾಗಿ, ಒಂದು ಗಂಟೆ ಇಲ್ದಿರೋ ಥರ ನೀಟಾಗಿ ಸ್ಮೂತಾಗಿ ಕಲಿಸ್ಬೇಕು. ಸೊ ಸ್ವಲ್ಪ ನೋಡ್ಕೊಂಡೆ ಈ ನೀರು ಹಾಕ್ಕೋಬೇಕು, ಹಾಲು ಹಾಕ್ಕೋಬೇಕು. ಇಲ್ಲಾಂದರೆ ಗಂಟಾದರೆ ಚೆನ್ನಾಗಿರೋದಿಲ್ಲ, ಸ್ಮೂತಾಗಿರಬೇಕು. ಅದೊಂದು 2-3 ಅವರ್ ನೆನ್ಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ನಾನು ನೈಟ್ ಇಡೋಣ ಅಂತೇಳಿ ಬೆಳಗ್ಗೆ ಕಲಸಿಡ್ತಾಯಿದ್ದೆ. ಚೆನ್ನಾಗಿರುತ್ತೆ, ಸ್ಮೂತಾಗಿ ಬರುತ್ತೆ ಅಂತ ಹೇಳಿ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಕಲಸಿಡಬೇಕು, ಆವಾಗ ಚೆನ್ನಾಗಿರುತ್ತೆ. ಸೊ ಅಷ್ಟರಲ್ಲಿ ನೀರೆಲ್ಲ ಬಿಸಿಯಾಗಿದ್ದಾಯಿತು. ಸೊ ರವೆ ಹಾಕ್ಬಿಟ್ಟು ನೀಟಾಗಿ ಅದನ್ನು ಮಿಕ್ಸ್ ಮಾಡಬೇಕು. ಸೊ ಆವಾಗ ಸ್ವಲ್ಪ ತೆಳುವಾಗಿ ಮಾಡಬೇಕು, ಅದನ್ನು ಸ್ವಲ್ಪ ಗಟ್ಟಿ ಮಾಡಿದರೆ ಚೆನ್ನಾಗಿರೋದಿಲ್ಲ ಅಷ್ಟೊಂದು. ಸೊ ಮದುವೆ ಮನೆಗಳೆಲ್ಲ ಮಾಡ್ತಾರಲ್ಲ ಆ ಥರ ಇರುತ್ತೆ ಅದು. ಸ್ವಲ್ಪ ನೀರು ಥರನೇ ಇರಬೇಕು. 1.5 ಬೌಲಷ್ಟು ಇದು ತಗೊಂಡ್ರೆ, ರವೆ ತೊಗೊಂಡ್ರೆ 1.5 ಲೋಟದಷ್ಟು ನಾವು ನೀರು ಹಾಕ್ಬೇಕು. ಅದಕ್ಕೆ ಒಂದು 1.5 ಅಥವಾ 2 ಲೋಟದಷ್ಟು ನೀರು ಹಾಕ್ಬೇಕು ಅದಕ್ಕೆ ನಾವು. ಆವಾಗ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಉಪ್ಪಿಟ್ಟು ಮಾತ್ರ. ತಿನ್ನೋದಕ್ಕೂ ಅಷ್ಟೇ ಸಖತ್ ಟೇಸ್ಟಿಯಾಗಿರುತ್ತೆ. ಎಣ್ಣೆ ಮೇಲ್ಗಡೆ ಇರೋದಿಲ್ಲ ಅಂತ ಇಲ್ಲ. ಆಮೇಲೆ ತರಕಾರಿ ಎಲ್ಲ ಬಾಯಿಗೆ ಸಿಗ್ತಾ ಇರುತ್ತೆ. ಸೊ ಚೆನ್ನಾಗಿರುತ್ತೆ. ಸೊ ಅದೆಲ್ಲ ಮುಗೀತು. ಮತ್ತು ಸಂಜೆ ಈವ್ನಿಂಗ್ ಆಗಿತ್ತು, 5 ಗಂಟೆ, 4:15 ಗಂಟೆ ಆಗಿತ್ತು. ಸೊ ಬ್ರೆಡ್ ರೋಸ್ಟ್ ಮಾಡೋಣ ಅಂಥೇಳಿ ನಾನು ಎಲ್ಲರೂ ಕಟ್ ಮಾಡಿ ಇಟ್ಕೊಂಡೆ. ಬಟ್ ಬ್ರೆಡ್ ಖಾಲಿ ಆಗಿರೋದ್ರಿಂದ ಸೊ ವಡೆ ಮಾಡೋಣ ಅಂಥೇಳಿ ಸ್ವಲ್ಪ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಕಟ್ ಮಾಡಿ ಇಟ್ಕೊಂಡಿದ್ದೆ ಬ್ರೆಡ್ ರೋಸ್ಟಿಗೆ ಅಂಥೇಳಿ. ಸೊ ಬ್ರೆಡ್ ಇಲ್ದಿರೋದ್ರಿಂದ ಅದಕ್ಕೆ ಅದೇ ಕ್ಯಾಪ್ಸಿಕಮ್ನ ಹಾಕ್ಬಿಟ್ಟು ಮತ್ತು ಈರುಳ್ಳಿ, ನಾನು ಯಾವತ್ತೂ ಕ್ಯಾಪ್ಸಿಕಮ್ ಹಾಕಿ ವಡೆ ಮಾಡಿರಲಿಲ್ಲ. ಸೊ ಈ ಸಲ ಟ್ರೈ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೆ. ಉದ್ದುದ್ದವಾಗಿ
ಈರುಳ್ಳಿ ಹೆಚ್ಚಿಕೊಂಡು ಸ್ವಲ್ಪ ಕ್ಯಾಪ್ಸಿಕಮ್ ಎಲ್ಲ ಕಟ್ ಮಾಡಿ ಇಟ್ಕೊಂಡು, ಆಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ಖಾರದ ಪುಡಿ, ಜೀರಿಗೆ ಮತ್ತು ಓಂಕಾಳು ಇದನ್ನೆಲ್ಲ ಹಾಕ್ಬಿಟ್ಟು ಕಲಿಸ್ಬಿಟ್ಟು ತಕ್ಷಣವೇ ಬಿಟ್ಟು ಅದನ್ನು ಸ್ವಲ್ಪ ನೆನೆಯೋಕ್ಕೂ ಬಿಡಲಿಲ್ಲ ನಾನು. ಬಟ್ ಸಖತ್ ಟೇಸ್ಟಾಗಿ ಚೆನ್ನಾಗಿ ಬಂದು, ಒಂದೊಂದ್ಸಲ ನೆನೆಯೋಕೆ ಬಿಟ್ಟರು ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ. ಇದು ಚೆನ್ನಾಗಿ ಬಂತು. ಆ ತಕ್ಷಣ ಹಾಕ್ತೀನಿ ಅಂತೇಳಿ ಸ್ವಲ್ಪ ಇದನ್ನು ಹಾಕ್ಕೊಂಡೆ, ನಾನು ಸೋಡಾ ಹಾಕ್ಕೊಂಡೆ. ಹಾಗಾಗಿ ಚೆನ್ನಾಗಿ ಬಂತು ಮಾತ್ರ, ಸಖತ್ ಟೇಸ್ಟಿಯಾಗಿ ಬಂದವು. ಸೊ ಇನ್ನೊಂದ್ಸಲ ಕ್ಯಾಪ್ಸಿಕಮ್ ಎಲ್ಲ ಹಾಕ್ಬಿಟ್ಟು ಮಾಡಬೇಕು ಅಂತ ಅನಿಸ್ತು. ನಾನು ಮಾಮೂಲಿ ಮೆಣಸಿನ್ಕಾಯಿ, ಹಸಿಮೆಣ್ಸಿನ್ಕಾಯಿ ಹಾಕ್ತಿದ್ದೆ, ದಪ್ಪ ಮೆಣಸಿನ್ಕಾಯಿ ಯಾವತ್ತೂ ಹಾಕ್ತಿರಲಿಲ್ಲ. ಸೊ ಈ ಸಲ ಹಾಕ್ಬಿಟ್ಟು ಮಾಡಿದೆ, ಚೆನ್ನಾಗಿ ಬಂತು ಮಾತ್ರ. ಅದಕ್ಕೆ ಅಂತ ಎತ್ತಿಟ್ಕೊಂಡಿರೋಂಥದ್ದು ಗರಂ ಮಸಾಲೆ ಪೌಡರು ಮತ್ತು ಖಾರದ ಪುಡಿ ಮತ್ತು ಉಪ್ಪು, ಅರಿಶಿನ ಪುಡಿ, ಈ ಮೂರನ್ನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ. ಬಟ್ ಬ್ರೆಡ್ ಸಿಗಲಿಲ್ಲ ಅಂಥೇಳಿ ಸೊ ಇದಕ್ಕೇ ಒಡೆಗೇ ನಾನು ಹಾಕಿದೆ. ಸೊ ಚೆನ್ನಾಗಿತ್ತು ಮಾತ್ರ ಟೇಸ್ಟು. ಸ್ವಲ್ಪನೇ ಮಾಡಿದ್ದೆ, ಚೆನ್ನಾಗಿತ್ತು, ಸಖತ್ತಾಗಿತ್ತು ಮಾತ್ರ ಟೇಸ್ಟು. ನೀವು ಸಲ ಟ್ರೈ ಮಾಡಿ. ಸೊ ಎಣ್ಣೆನೂ ಇರೋದಿಲ್ಲ ಬೋಂಡಾದ್ಮೇಲೆ, ನೀಟಾಗಿ ಫುಲ್ಲೆಲ್ಲ ಡ್ರೈ ಆಗಿರುತ್ತೆ. ಸಂಜೆ ಸ್ನ್ಯಾಕ್ಸಿಗೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ನೀವೊಂದ್ಸಲ ಟ್ರೈ ಮಾಡಿ ನೋಡಿ ಯಾವ ಥರ ಅಂತೇಳಿ. ಸೊ ನನ್ನ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನನ್ನ ಚಾನಲ್ನ ಪ್ಲೀಸ್ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಪ್ಲೀಸ್ ಸಪೋರ್ಟ್ ಮಾಡಿ ನನ್ನ ಚಾನಲ್ನ. ಮತ್ತು ಈ ಥರ ವಿಡಿಯೋದಲ್ಲಿ ಮತ್ತು ನೆಕ್ಸ್ಟ್ ಸಿಗ್ತಾ ಇರ್ತೀನಿ. ಸೊ ಲವ್ ಯು ಆಲ್, ಬಾಯ್, ಟೇಕ್ ಕೇರ್. ನೋಡಿ ಯಾವ ಥರ ಆಗಿದೆ ಅಂಥೇಳಿ. ಸೊ ಇನ್ನೊಂದು ಇಬ್ಬೆ ಹಾಕ್ತಿದ್ದೀನಿ ನಾನು. ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನನ್ನ ವಿಡಿಯೋಗೆ. ಲವ್ ಯು ಆಲ್, ಬಾಯ್, ಟೇಕ್ ಕೇರ್. ಮತ್ತು ನಾನು ಈ ಥರ ವಿಡಿಯೋ ನೋಡ್ತಾಯಿರಿ ಅಂತ ಹೇಳ್ತೀನಿ.